ಗೊತ್ತಾಯ್ತಾ? ಇದು ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ. ಆಮೇಲೆ ಕಾರ್ಡ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಿಮ್ಮ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದು ಒಂದು ವಿಚಾರ. ಸೊ ಈ ಒಂದು ಟ್ರಾಜಿಡಿ ನಡೆದಿತ್ತಲ್ಲ, ಇದು ಒಂದು ವಿಚಾರ. ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕಾರ್ತಿಕ್ ಸರ್ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಏನು ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವು ಹೇಳೋದನ್ನ ನಾನು ಹೇಳ್ಬೇಕಾ? ಸರ್, ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ಮಾತನ್ನು ತಾವೇ ಹೇಳಿದ್ರಿ. ಹಾಗಾಗಿ ಯಾರು ನಿನ್ಗೆ ಹೇಳಿದ್ನ? ಅಲ್ಲ, ಕಳೆದ ಬಾರಿ ನಿನಗೆ ಹೇಳಿದ್ನ? ಮೇ ತಿಂಗಳ ನಂತರದಲ್ಲಿ ನಿನ್ಗೆ ಹೇಳಿದ್ನ? ದೆಹಲಿಗೆ ಬಂದಂತ ನಿನ್ಗೆ ಹೇಳಿದ್ದೀನಯ್ಯ. ಸುಮ್ಮನೆ ಏನೋ ಕಥೆ ಹೇಳಕ್ ಪ್ರಶ್ನೆ ಕೇಳಬಾರ್ದು. ಆಗಬಹುದು ನಿಮ್ ಜೊತೆ ಹೇಳಿದ್ನಾ? So lastly, was there any discussion on a cabinet reshuffle as well? We're seeing this demand. That was not discussed at all. ಸರ್, ಈಗ ಗೊತ್ತಾಯ್ತಾ? ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ. ಆಮೇಲೆ ಕಾರ್ಡ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಿಮ್ಮ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದು ಒಂದು ವಿಚಾರ. ಸೊ ಈ ಒಂದು ಟ್ರಾಜಿಡಿ ನಡೆದಿತ್ತಲ್ಲ, ಇದು ಒಂದು ವಿಚಾರ. ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕಾರ್ತಿಕ್ ಸರ್ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಏನು ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದ್ರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವು ಹೇಳೋದನ್ನ ನಾನು ಹೇಳ್ಬೇಕಾ? ಸರ್, ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ಮಾತನ್ನು ತಾವೇ ಹೇಳಿದ್ರಿ. ಹಾಗಾಗಿ ಯಾರು ನಿನ್ಗೆ ಹೇಳಿದ್ನ? ಅಲ್ಲ, ಕಳೆದ ಬಾರಿ ನಿನ್ಗೆ ಹೇಳಿದ್ನ? ಮೇ ತಿಂಗಳ ನಂತರದಲ್ಲಿ ನಿನ್ಗೆ ಹೇಳಿದ್ನ? ದೆಹಲಿಗೆ ಬಂದಂತ ನಿನ್ಗೆ ಹೇಳಿದ್ದೀನಯ್ಯ. ಸುಮ್ಮನೆ ಏನೋ ಕಥೆ ಹೇಳಕ್ ಪ್ರಶ್ನೆ ಕೇಳಬಾರ್ದು. ಆಗಬಹುದು ನಿಮ್ ಜೊತೆ ಹೇಳಿದ್ನಾ? So lastly, was there any discussion on a cabinet reshuffle as well? We're seeing this demand. That was not discussed at all.